ಸೇರಬೇಕು ಅಂತ ನಾನು ಇದನ್ನು ಯಾವುದೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡಲ್ಲ. ಸೊ ಆದ ಕಾರಣ ಯಾಕೆ ಬರಲಿ, ವ್ಯವಸ್ಥಿತವಾಗಿರೋ ಒಳ್ಳೊಳ್ಳೆ ಜನ ಈ ಥರ ಸಾಮಾಜಿಕವಾಗಿ ಜನ ಮುಂದಕ್ಕೆ ಬಂದು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಒಂದೊಳ್ಳೆ ವ್ಯವಸ್ಥೆ ಬಿಲ್ಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕಾಯ್ತಾ ಇದ್ವಿ. ಅವಾಗ ದಿನೇಶ್ ಅವ್ರು ಬಂದರು, ಈ ಭಾಗದಲ್ಲಿ ಒಂದು ಸುಂದರವಾಗಿರೋ ಔಟ್ಲೆಟ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದರು. ಅದ್ಭುತವಾಗಿ ಕಾರ್ಯಕ್ರಮ ನಡೀತು. ಆ್ಯಂಡ್ ನೀವು ಕೂಡ ಎಲ್ಲ ಕಾರ್ಯಕ್ರಮನ ನೋಡಿದ್ರಿ. ಟೋಟಲಿ ಮನುಷ್ಯ ಆಹಾರದಿಂದ ಹಿಡಿದು ಅವನು ದಿನನಿತ್ಯ ಬೆಳೆಸೋ ವಸ್ತುಗಳಲ್ಲಿ ಯಾವಾಗ ವಿಷ ಅಂದರೆ ಒಂದು ಟಾಕ್ಸಿಕ್ ಅಂತೀವಿ, ಕೆಮಿಕಲ್ಸ್ ಅಂತೀವಿ, ಡಾಮಿನೇಟ್ ಮಾಡ್ತಾ ಹೋಗುತ್ತೋ ಅವನ ಏಜ್ ಮೇಲೆ, ಅವನ ಸ್ಕಿನ್ ಮೇಲೆ, ಅವನ ಮಾಂಸಖಂಡಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಇದನ್ನು ನಾನೆಷ್ಟು ಕಮ್ಮಿ ಮಾಡ್ಬೋದು, ಝೀರೋ ಮಾಡ್ತೀವಿ ಅನ್ನೋದು ಸುಳ್ಳು. ಎಷ್ಟು ಕಮ್ಮಿ ಮಾಡಿ ಅವನಿಗೆ ದಿನನಿತ್ಯ ಅವನು ಬಳಸ್ತಾ ಇರೋ ವಸ್ತುಗಳಿಂದ ಆರೋಗ್ಯನ ಎಷ್ಟು ವೃದ್ಧಿಸ್ಬೋದು ಅಂತ ಸ್ವದೇಶಿ ದಿಶಾ ಮಾಡ್ತಾರೆ. ದೇಶೀಯವಾಗಿ ನಿರ್ಮಾಣ ಆಗಿರ್ತಕ್ಕಂಥ ದಾರಿಯಿಂದ ಇನ್ನೂ ಹಲವಾರು ಹೊಸ ಪ್ರಾಡಕ್ಟ್ಗಳು, ವಿಚಾರಗಳು ಬರುವ ದಿನಗಳಲ್ಲಿ ಬರ್ತಾ ಇದೆ. ಅದೆಲ್ಲ ಅಪ್ಡೇಟ್ಸ್ನ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ನೀವು ಎಲ್ಲಿ ಓಪನ್ ಆಗಿದೆ ಬೆಂಕಿ ಇತ್ತು. ಈಗ ನಾವೇನು ಪ್ಲ್ಯಾನ್ ಮಾಡ್ತೀವಿ, ಸಿದ್ದು ಬೆಂಕಿ ಯಾವತ್ತೂ ಆರ್ದಂಗೆ ಅದು ಜಗಜ್ವಾಲೆ ಆಗಬೇಕು, ಅದಕ್ಕೆ ಕೆಲಸ ನಾವು ಮಾಡ್ಬೋದು. ಇಲ್ಲ ಸರ್ ಡೇ ಒನ್ನಿಂದ ನೀವೇ ಸೌದೆ ಹಾಕ್ಬೇಕು, ನೀವೇ ಪೆಟ್ರೋಲ್ ಹಾಕ್ಬೇಕು, ನೀವೇ ಎಲ್ಲ ಕಚ್ಚರಿ ಅಂತಂದರೆ ಅದು ಆಗದೆ ಇರೋದು. ಓಹೋ ಅದು